ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಸಿ ಕನ್ನಡಿಗ ಗೈಸ್. ಈ ವಾರ ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಈ ವಾರ ಯಾವುದಪ್ಪ ರಿಲೀಸ್ ಆಗ್ತಿದೆ ಅಂದರೆ, ಮೊದಲನೇ ಸಿನಿಮಾ ನಮ್ಮ ಉಪೇಂದ್ರ ಅವರು, ರಮ್ಯಾ ಅವರು ನಟಿಸಿರೋ ರಕ್ತ ಕಾಶ್ಮೀರ ರಿಲೀಸ್ ಆಗ್ತಿದೆ. ತುಂಬ ವರ್ಷಗಳ ಹಿಂದೆಯೇ ಶೂಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಫಿಲಮು, ಆದರೆ ಇವಾಗ ರಿಲೀಸ್ ಮಾಡ್ತಿದೆ. ಮೊದಲನೇ ಸಿನಿಮಾ ನಮ್ಮ ಉಪೇಂದ್ರ ಸರ್ದು ರಕ್ತ ಕಾಶ್ಮೀರ. ಇನ್ನು ಎರಡನೇದು ಯಾವುದಪ್ಪ ಅಂದರೆ ಚೌಕಿದಾರ್ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಹೀರೋ ಬಂದ್ಬಿಟ್ಟು ಯಾರು ಅಂದರೆ, ಆಲ್ರೆಡಿ ಸಿನಿಮಾಗಳು ಮಾಡಿದ್ದಾರೆ ಇವ್ರ ಹೆಸರು ಬಂದ್ಬಿಟ್ಟು ಪೃಥ್ವಿ ಅಂಬಾರ್ ಅವರು. ಹೀರೋಯಿನ್ ಬಂದ್ಬಿಟ್ಟು ನಮ್ಮ ರಾಮ್ಕುಮಾರ್ ಅವರ ಮಗಳು ಧನ್ಯಾ ರಾಮ್ಕುಮಾರ್ ಅವರು ನಟಿಸ್ತಾರೋ ಸಿನಿಮಾ ಚೌಕಿದಾರ್ ಸಿನಿಮಾ. ಇದು ಎಕ್ಸ್ಪೆಕ್ಟೇಷನ್ ಇದೆ, ಟಾಪಲ್ಲಿ ಈ ವಾರದ ಸಿನಿಮಾಗಳಲ್ಲಿ ಟಾಪಲ್ಲಿದೆ ಅಂತಲೇ ಹೇಳ್ಬೋದು. ಇನ್ನೆಷ್ಟು ಮೂರನೇ ಸಿನಿಮಾ ಯಾವುದಪ್ಪ ಅಂದರೆ ಅಮೃತಾಂಜನ್ ಸಿನಿಮಾ. ಆಲ್ರೆಡಿ ನೀವು ನೋಡಿರ್ತೀರ, ಶಾರ್ಟ್ ಮೂವಿಗಳಲ್ಲಿ ಒಳ್ಳೆ ಕಾಮಿಡಿ ಮುಖಾಂತರ ಬಂದಿದ್ದರು. ಅದೇ ಟೀಮು ಈ ಸಲ ಅಮೃತಾಂಜನ್ ಸಿನಿಮಾ ಮಾಡಿದ್ದಾರೆ. ಆ್ಯಕ್ಟರ್ಸ್ ಯಾರ್ಯಾರು ಅಂದರೆ ನಮ್ಮ ಸುಧಾಕರ್ ಗೌಡ, ಪಾಯಲ್ ಅವರು, ಗೌರವ್ ಶೆಟ್ಟಿ ಅವರು, ಆಮೇಲೆ ಶ್ರೀ ಭವ್ಯ ಅವರು. ಎಲ್ಲರೂ ಯಾರು ಅಮೃತಾಂಜನಲ್ಲಿ ಕೆಲವು ಶಾರ್ಟ್ ಫಿಲಮಲ್ಲಿ ಮಾಡಿದರು, ಎಲ್ಲ ಸೇರಿ ಮಾಡಿರೋ ಸಿನಿಮಾನೇ ಅಮೃತಾಂಜನ್ ಸಿನಿಮಾ. ಶಾರ್ಟ್ ಫಿಲಮ್ ಅಂತೂ ತುಂಬ ಹಿಟ್ಟಾಗಿದೆ. ಈ ಸಿನಿಮಾ ಹೇಗೆ ಬರುತ್ತೆ ದೊಡ್ಡ ಪರದೆ ಮೇಲೆ ನೋಡೋಣ. ನೆಕ್ಸ್ಟು ಯಾವುದಪ್ಪ ಸಿನಿಮಾ, ನಾಲ್ಕನೇ ಸಿನಿಮಾ ಅಂತ ಹೇಳಿದ್ರೆ ನಮ್ಮ ಸಿದ್ದು ಅವ್ರದ್ದು ಆಲ್ಟಿದ್ದಾರೆ. ಇವ್ರದ್ದು ಇದು ಮೂರನೇ ಸಿನಿಮಾ, ನಾಲ್ಕನೇ ಸಿನಿಮಾ ಅನ್ಬೋದು. ಸೀಟ್ ಎಡ್ಜ್ ಅಂತ ಸಿನಿಮಾ ರಿಲೀಸ್ ಆಗ್ತಿದೆ. ಸಿದ್ದು ಅವರು ಹೀರೋ ಆಗಿ ಮಾಡಿದರೆ, ಹೀರೋಯಿನ್ ಆಗಿ ರವಿಶಾ ಶೆಟ್ಟಿ ಹಾಗೂ ಮಣ್ಣ ಕೊಪ್ಪ ಅವರು ಮಾಡ್ತಿದ್ದಾರೆ ಈ ಸಿನಿಮಾ. ನೋಡೋಣ ಇದು ಮೂರನೇ ಸಿನಿಮಾ ಅವ್ರದ್ದು ಹೇಗೆ ಬಂದಿದೆ ಸಿನಿಮಾ ಅಂತ. ಪೋಸ್ಟರ್ ಅಂತೂ ತುಂಬ ಚೆನ್ನಾಗಿದೆ. ನೋಡೋಣ, ಇದು ಟಾಪಲ್ಲಿದೆ ಸಿನಿಮಾ ಈ ವಾರದಲ್ಲಿ. ಇನ್ನೆಷ್ಟು ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ, ವಿಕಲ್ಪ ಅಂತ ಒಂದು ಹೊಸಬರ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಇದ್ರ ಹೀರೋ ಬಂದುಬಿಟ್ಟು ಪೃಥ್ವಿರಾಜ್ ಪಾಟೀಲ್ ಹಾಗೂ ನಾಗಶ್ರೀ ಹೆಬ್ಬಾರ್ ಅವರು ನಟಿಸಿರೋ ಸಿನಿಮಾ ವಿಕಲ್ಪ ಸಿನಿಮಾ. ಒಂದು ಡಿಫ್ರೆಂಟಾಗಿದೆ ಸ್ಟೋರಿ ಅನ್ಬೋದು. ನೋಡೋಣ, ಈ ವಾರ ನಮ್ಮ ಉಪೇಂದ್ರ ಅವರ ರಕ್ತ ಕಾಶ್ಮೀರ ಇರ್ಬೋದು, ಸೀಟ್ ಎಡ್ಜ್ ಇರ್ಬೋದು, ಚೌಕಿದಾರ್ ಇರ್ಬೋದು, ಅಮೃತಾಂಜನ್ ಇರ್ಬೋದು, ವಿಕಲ್ಪ ಇರ್ಬೋದು. ಇವು ಟಾಪಲ್ಲಿರೋ ಸಿನಿಮಾಗಳು ಈ ವಾರದಲ್ಲಿ. ಇದು ಬಿಟ್ಟು ಒಂದು ಎರಡು ಸಿನಿಮಾ ಇಷ್ಟ ಬರ್ತಿದೆ ಅಂತಲೇ ಹೇಳ್ಬೋದು. ಅದು ಒಂದು ವಾಲವಾರ ಅಂತ ಸಿನಿಮಾ. ಇದು ವಾಲವಾರ ಹಾಗೂ ಶ್ರೀ ಜಗನ್ನಾಥ ದಾಸರು ಅಂತ ಎರಡು ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ದೈವಿಕ ಸಿನಿಮಾ, ಇನ್ನೊಂದು ಮಕ್ಕಳು ಸಂಬಂಧಪಟ್ಟ ಸಿನಿಮಾ ಅಂತಲೇ ಹೇಳ್ಬೋದು. ಎರಡು ಸಿನಿಮಾ ಇಷ್ಟಾಗಿ ಬರ್ತಿದೆ. ತುಂಬ ಥಿಯೇಟ್ರಲ್ಲಿ ಅಪ್ಡೇಟ್ ಮಾಡಿಲ್ಲ, ಒಂದೊಂದು ಎರಡೆರಡು ಸ್ಕ್ರೀನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮಿಕ್ಕಿ ಸಿನಿಮಾ ಯಾವುದಿದೆ ನಾನು ಹೇಳಿದ್ದೀನಿ, ಉಪೇಂದ್ರ ಸರ್ದು ಇರ್ಬೋದು, ಅಮೃತಾಂಜನ್ ಸಿನಿಮಾ ಇರ್ಬೋದು, ಚೌಕಿದಾರ್ ಇರ್ಬೋದು. ಈ ಸಿನಿಮಾಗಳಿಗೆ ಹೆಚ್ಚು ಥಿಯೇಟ್ರುಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ, ಈ ವಾರ ಹೊಸಬರ ಸಿನಿಮಾಗಳಂತಲೇ ಹೇಳ್ಬೋದು. ಉಪೇಂದ್ರ ಸರ್ದು ಬಿಟ್ಟರೆ ಹೇಗೆ ಸಿನಿಮಾಗಳು ಬರ್ತದೆ ಈ ವಾರ ಅಂತ ನೋಡೋಣ.